ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ತಿಪ್ಟೂರು ತಾಲೂಕಿನ ಮತ್ತೇಹಳ್ಳಿ ಗ್ರಾಮದಲ್ಲಿ ಪುನಶ್ಚೇತನಗೊಳಿಸಿದ್ದ ಕೆರೆ ಶಂಕರಮ್ಮರವರಿಗೆ ವಾತ್ಸಲ್ಯ ಮನೆ ಹಸ್ತಾಂತರ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಬೆಂಚ್ ಡೆಸ್ಕ್ ವಿತರಣೆಯನ್ನು ತಾಲೂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ರವರ ನೇತೃತ್ವದಲ್ಲಿ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ತುಮಕೂರು ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವರ್ಣ, ತಾಲೂಕು ಯೋಜನಾಧಿಕಾರಿ ಉದಯ್ ಕೆ, ಕೃಷಿ ಅಧಿಕಾರಿ ಪ್ರಮೋದ್ ಕುಮಾರ್, ಕೆರೆ ಸಮಿತಿ ಅಧ್ಯಕ್ಷರಾದ ಹರೀಶ್ ಕುಮಾರ್, ಮನೀಶ್, ಪದ್ಮಾವತಿ, ಕಮಲಮ್ಮ ಮೊದಲಾದವರು ಉಪಸ್ಥಿತರಿದ್ದರು. ದೀಪಜ್ಯೋತಿ ಜನಾರ್ದನಃ ದೀಪೋ ಹರತಿ ಪಾಪ ಉದ್ಘಾಟನೆ ಮಾಡಬೇಕು, ಚಾಲನೆ ನೀಡಬೇಕಾಗಿ ಕಾಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಮಲ್ಗಪ್ಪ ಸರ್. ಒಂದು ಸಂಕಲ್ಪವನ್ನು ತೊಡ್ತಾರೆ. ಅವರಿಗೆ ಏನಾದ್ರು ಇವತ್ತು ಮಾಸಾಸನ ನಾವು ಕೊಡ್ತೇವೆ, ಪ್ರತಿ ವರ್ಷ ವಾಸೆಲ್ಲ ಕಿಟ್ ಅಂತ ಕೊಡ್ತೇವೆ. ಅವ್ರಿಗೆ ಏನಾದ್ರು 5 ರೂಪಾಯಿ ಕುಂತಿರುವ ಕಿಟ್ ಕೊಡ್ತೇವೆ, ಪಾತ್ರೆ ಪಗಡೆ ಕೊಡ್ತೇವೆ. ಈ ಪಾತ್ರೆಯಲ್ಲೂ ಕೂಡ ನಾವು ಅವ್ರು ಕೊಡುವಾಗ ಸೌಟೆ ಎಲ್ಲ ಕೊಟ್ಟರು. ಮಾಡಿದ್ರೆ ಇಷ್ಟೆಲ್ಲ ಖರ್ಚು ಮಾಡಿದ್ದು ವೇಸ್ಟ್ ಆಗ್ತದೆ. ಸೊ ನಾವು ಏನೇ ಒಂದು ಕೆಲಸ ಮಾಡಿದ್ರು ವಿಷನ್ ಇಟ್ಕೊಂಡು ಮಾಡ್ಬೇಕಾಗ್ತದೆ. ಮತ್ತೆ ಅದು ಲಾಂಗ್ ರನ್ ನಲ್ಲಿ ಸಮುದಾಯಕ್ಕೆ ಅನುಕೂಲ ಮಾಡುವಂಥದ್ದು ಆಗ್ಬೇಕಾಗ್ತದೆ. ಸೊ ಅದರಿಂದ ಏನು ಅಭಿವೃದ್ಧಿ ಪಡಿಸಿದ್ರೆ ಅದಕ್ಕೆ ಅಭಿನಂದನೆಗಳು ತಮ್ಗೆ. ಈಗ ಅವ್ರ ಅಭಿವೃದ್ಧಿ ಪಡಿಸ್ಕೊಂಡ್ಮೇಲೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಆ ಜವಾಬ್ದಾರಿನ ಅರ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಕೆರೆ ನಿರ್ವಹಣಾ ಸಮಿತಿಯನ್ನ ಮಾಡ್ಕೊಂಡು ಈ ಕೆರೆನ ನಿರ್ವಹಣೆ ಸಹ ಚೆನ್ನಾಗಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಕೆಲಸ ಮಾತಾಡೋ ಅವಕಾಶ ಮಾಡ್ಕೊಂಡು